ಅಮೆರಿಕ ಇಸ್ರೇಲ್ ದಾಳಿಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ, ವ್ಯಾಪಕ ಖಂಡನೆ. ಇರಾನ್ ರಸ್ತೆಗಳಲ್ಲಿ ಜನ ಸೇರ್ತಾ ಇದ್ದಾರೆ. ಅದೇ ಡೆತ್ ಟು ಅಮೆರಿಕ ಅಂತ ಘೋಷವಾಕ್ಯಗಳು ಕೇಳಿಸ್ತಾ ಇದೆ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಿದೆಯಲ್ಲ, ಇದು ತುಂಬಾ ಮುಸ್ಲಿಮರಿಗೆ ಪವಿತ್ರವಾದ ತಿಂಗಳು. ರಂಜಾನ್ ತಿಂಗಳು ಅಥವಾ ರಂಜಾನ್ ತಿಂಗಳು ಅಂತ ಕರಿತೀವಿ. ಸೊ ಮುಸ್ಲಿಮರು ವ್ರತ ಆಚರಣೆಗೆ ಪವಿತ್ರ ತಿಂಗಳಲ್ಲಿ ಹಿಂಗೆ ರಕ್ತಪಾತ ಮಾಡಿಬಿಟ್ರಲ್ಲ ಅನ್ನೋ ಸಿಟ್ಟು ಮುಸ್ಲಿಂ ಸೆಂಟಿಮೆಂಟ್ಸ್ ಅನ್ನು ಹರ್ಟ್ ಮಾಡಿದೆ. ಹೀಗಾಗಿ ಆ ಸಿಟ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಇರಾನ್ನಲ್ಲಿ ಶರಿಯಾ ಲಾ ತಂದಿದ್ದು ಸರಿ ಇದೆ, ಇಸ್ಲಾಮಿಕ್ ರೆವಲ್ಯೂಷನ್ ಸರಿ ಇದೆ ಅಂದವ್ರು ಇಲ್ಲಿ ಬಂದು ಕೂಗ್ತಾ ಇರೋದು ನೋಡಿ. ಮಿಕ್ಸ್ಡ್ ರಿಯಾಕ್ಷನ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವರು ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲವರು ಸಂಭ್ರಮಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕೂಡ ಅಂಥದ್ದೇ ಸನ್ನಿವೇಶವನ್ನು ತೋರಿಸ್ತಾ ಇದೆ. ಇಷ್ಟು ಜನ ಮಾಸ್ ಗ್ಯಾದರಿಂಗ್ ಆಗಿರೋದು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಖಂಡಿಸೋದಕ್ಕೆ. ಇದು ಕೇವಲ ಇರಾನ್ನಲ್ಲಿ ಸೀಮಿತ ಆಗ್ತಾ ಇಲ್ಲ ಈ ಪ್ರತಿಭಟನೆ. ಇರಾನ್ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಶಿಯಾ ಡಾಮಿನೇಟೆಡ್ ಕಂಟ್ರಿಗಳಿದಾವಲ್ಲ, ಅಲ್ಲೂ ಕೂಡ ಇದಾಗ್ತಾ ಇದೆ. ಇರಾಕ್ನಲ್ಲೂ ಕೂಡ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಮೇಲೆ ಈ ಮುಸ್ಲಿಂ ಸೆಂಟಿಮೆಂಟ್ಸ್ ಹೆಚ್ಚಾಗೋದಕ್ಕೆ ಪ್ರಾಬಬ್ಲಿ ರಂಜಾನ್ ತಿಂಗಳು ಕೂಡ ಕಾರಣ ಅಂತ ಅನ್ಸುತ್ತೆ. ಮುಸ್ಲಿಂ ಸೆಂಟಿಮೆಂಟ್ಸ್ ಹರ್ಟ್ ಆಗಿದೆ, ಈ ಟೈಮ್ನಲ್ಲಿ ದಾಳಿ ಮಾಡಬಾರ್ದಾಗಿತ್ತು ಅನ್ನೋ ಸಿಟ್ಟು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಗ್ಗೂಡೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ. ಮಮತಾ, ಈಗ ಸದ್ಯಕ್ಕೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ಪ್ರತಿಭಟನೆಗಳ ಬಗ್ಗೆ ವರದಿ ಕೂಡ ಆಗ್ತಾ ಇದೆ. ಇರಾನ್ನಲ್ಲಿ ಒಂದು ಕಡೆ ಖುಷಿ, ಸಂತೋಷ, ಹರ್ಷ ವ್ಯಕ್ತಪಡಿಸ್ತಾ ಇದ್ರೆ, ಜಾಗತಿಕ ಮಟ್ಟದಲ್ಲಿ ಖಮೇನಿ ಹತ್ಯೆಗೆ ವಿರೋಧಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಸೌತ್ ಕೊರಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲೂ ಕೂಡ, ಕಾಶ್ಮೀರದಲ್ಲೂ ಕೂಡ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಸಹಜವಾಗಿ ರಂಜಾನ್ ತಿಂಗಳು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಯುದ್ಧದಂತಹ ಸನ್ನಿವೇಶಗಳ ನಿರ್ಮಾಣ ಆಗೋದು ಬೇಡ ಅನ್ನುವಂಥದ್ದು ಎಲ್ಲರ ಬಯಕೆ ಕೂಡ ಆಗಿರುತ್ತೆ. ಮುಖ್ಯವಾಗಿ ಈ ಮಧ್ಯಪ್ರಾಚ್ಯದಲ್ಲಿ ಈ ರಂಜಾನ್ ಬಹಳಷ್ಟು ಅದ್ದೂರಿಯಾಗಿ ಆಚರಿಸುವಂತಹ ಬಹುದೊಡ್ಡ ಹಬ್ಬ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಯುದ್ಧ ನಡೀತಾ ಇರುವಂಥದ್ದು ಮೊದಲನೇ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಎರಡನೇದು ಖಮೇನಿ ಹತ್ಯೆ ಮಾಡಿರುವಂಥದ್ದು ಈಗ ಎರಡನೇ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸೊ ಹೀಗಾಗಿ ಒಂದು ರೀತಿ ಆಕ್ರೋಶ ಎಲ್ಲ ಕಡೆಗೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಮತ್ತೆ ಇದಕ್ಕೆ ರಂಜಾನ್ ತಿಂಗಳು ಅನ್ನುವಂಥದ್ದು ಕೂಡ ಬಹಳಷ್ಟು ಮತ್ತೊಂದು ಪ್ರಮುಖ ವಿಷಯ ಆಗಿರುವಂಥದ್ದು ಮಮತಾ. ಎಕ್ಸಾಕ್ಟ್ಲಿ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ರಂಜಾನ್ ತಿಂಗಳು ಮುಸ್ಲಿಮರು ವ್ರತ ಮಾಡ್ತಾರೆ, ಅದು ಉಪವಾಸ ಎಲ್ಲ ಇರ್ತಾರೆ. ಅವರು ಬೆಳಕರಿಯೋಕ್ಕೆ ಮುಂಚೆ ಎಲ್ಲ ಉಪವಾಸ ಇರ್ತಾರೆ ತಿಂದು. ಹೀಗಾಗಿ ಇಫ್ತಾರ್ ಅನ್ನೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಟೈಮ್. ಆ ಟೈಮ್ನಲ್ಲಿ ರಕ್ತಪಾತ ಅವ್ರು ನೋಡೋದಕ್ಕಾಗಲ್ಲ ಅನ್ನೋದು.